ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಮಸ್ಕಾರ. ಮಕ್ಕಳೇ, ಈಗಾಗಲೇ ನಾವು ಇತಿಹಾಸ ವಿಭಾಗದ 8ನೇ ಅಧ್ಯಾಯ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಈ ಅಧ್ಯಾಯದ 2 ಭಾಗಗಳನ್ನು ಈಗಾಗಲೇ ನೋಡಿದ್ವಿ. ಇದು 3ನೇ ಮತ್ತು ಕೊನೆಯ ಭಾಗ. ಹಾಗಾದರೆ ಮಕ್ಕಳೇ, ಹಿಂದಿನ ಅವಧಿಯಲ್ಲಿ ನಾವು ಅಧ್ಯಯನ ಮಾಡಿದಂತಹ ಕೆಲವೊಂದು ವಿಚಾರಗಳನ್ನು ಈಗ ಪುನರ್ಮನನ ಮಾಡಿಕೊಳ್ಳೋಣ. ಹಿಂದಿನ ಅವಧಿಯಲ್ಲಿ ನಾವು ಸ್ಟ್ರಾಫರ್ಡ್ ಕ್ರಿಪ್ಸ್ ಸಂಧಾನದ ಬಗ್ಗೆ ತಿಳಿದುಕೊಂಡಿದ್ದೆವು. ಕ್ವಿಟ್ ಇಂಡಿಯಾ ಚಳುವಳಿ ಅದು ಯಾಕೆ ನಡೀತು, ಕ್ವಿಟ್ ಇಂಡಿಯಾ ಚಳುವಳಿಯ ಪರಿಣಾಮಗಳೇನು, ಯಾರ್ಯಾರು ಭಾಗವಹಿಸಿದ್ರು ಅನ್ನೋದನ್ನು ನೋಡಿದ್ವಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪ್ರತಿಭಟನೆ ಬಗ್ಗೆ ತಿಳಿದುಕೊಂಡಿದ್ದೆವು. ಕಾರ್ಮಿಕರ ಬಂಡಾಯ, ಬುಡಕಟ್ಟು ಬಂಡಾಯಗಳ ಬಗ್ಗೆ ತಿಳಿದಿದ್ದೆವು ಅಲ್ವಾ. ಹಾಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ಕೂಡ ನಾವು ತಿಳಿದುಕೊಂಡಿದ್ದೆವು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಗಳ ಬಗೆಗೂ ಸಹ ನಾವು ಚರ್ಚೆ ಮಾಡಿದ್ದೆವು. ಹಾಗಾದರೆ ಮಕ್ಕಳೇ, ಇವುಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪುನರ್ಮನನ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಮೊದಲನೇದು, ಗಾಂಧೀಜಿಯವರು ದೇಶ ಬಾಂಧವರಿಗೆ ಮಾಡು ಇಲ್ಲವೇ ಮಡಿ ಎನ್ನುವ ಕರೆಯನ್ನು ಯಾವ ಚಳವಳಿಯಲ್ಲಿ ನೀಡಿದರು? ಯಾವ ಚಳವಳಿಯಲ್ಲಿ ಈ ಕರೆಯನ್ನು ಗಾಂಧೀಜಿ ನೀಡಿದರು? ಕ್ವಿಟ್ ಇಂಡಿಯಾ ಚಳವಳಿ ಅಲ್ಲೋ ಮಕ್ಕಳೇ. ಎರಡನೇ ಪ್ರಶ್ನೆ, ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದವರು ಯಾರು? ಯಾರಿಂದ ಈ ಫಾರ್ವರ್ಡ್ ಬ್ಲಾಕ್ ಎನ್ನುವ ಹೊಸ ಪಕ್ಷ ಆರಂಭವಾಯಿತು? ಉತ್ತರ ಸುಭಾಷ್ ಚಂದ್ರ ಬೋಸ್. ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನು ಮೂರನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಭಾರತೀಯ ರಾಷ್ಟ್ರೀಯ ಸೇನೆಯಲ್ಲಿ ಝಾನ್ಸಿ ರೆಜಿಮೆಂಟ್ ಎಂಬ ವಿಭಾಗದ ನೇತೃತ್ವವನ್ನು ವಹಿಸಿದವರು ಯಾರು? ಉತ್ತರ ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅಲ್ವಾ. ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅವರು ಝಾನ್ಸಿ ರೆಜಿಮೆಂಟ್ ಎಂಬ ವಿಭಾಗದ ನೇತೃತ್ವವನ್ನು ವಹಿಸಿದರು. ಪ್ರಶ್ನೆ ಸಂಖ್ಯೆ 4, ಮಹದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಗಳನ್ನು ರೂಪಿಸಿದವರು ಯಾರು? ಯಾರು? ಡಾಕ್ಟರ್ BR ಅಂಬೇಡ್ಕರ್. 5ನೇ ಪ್ರಶ್ನೆ, ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಎಂದು ಬಲವಾಗಿ ನಂಬಿದ್ದವರು ಯಾರು? ಯಾರು ಹೇಳಿ ಮಕ್ಕಳೇ? ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅಲ್ವಾ. ಇವೆಲ್ಲವುಗಳ ಬಗ್ಗೆ ನಾವು ಹಿಂದಿನ ಅವಧಿಯಲ್ಲಿ ತಿಳಿದುಕೊಂಡಿದ್ದೆವು. ಹಾಗಾದರೆ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು ಏನೇನು ತಿಳ್ಕೋಬೇಕು ಅನ್ನೋದನ್ನು ನೋಡೋದಾದರೆ, ಮೊದಲನೇದು ಜವಾಹರ್ಲಾಲ್ ನೆಹರು ಅವರ ಕೊಡುಗೆಗಳು, ಎರಡನೇದು ಮಹಮ್ಮದ್ ಅಲಿ ಜಿನ್ನಾ, ಮೂರನೇದು ಭಾರತದ ವಿಭಜನೆ. ಈ 3 ಮುಖ್ಯ ಅಂಶಗಳ ಬಗ್ಗೆ ನಾವು ಇವತ್ತಿನ ಈ ಅವಧಿಯಲ್ಲಿ ಚರ್ಚಿಸೋಣ ಮಕ್ಕಳೇ. ಮೊದಲನೇದಾಗಿ ಜವಾಹರ್ಲಾಲ್ ನೆಹರು. ಗೊತ್ತೇ ಇದೆ ಅಲ್ಲೋ ಮಕ್ಕಳೇ, ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಥಮ ಪ್ರಧಾನಮಂತ್ರಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೋಮ್ ರೂಲ್ ಚಳುವಳಿಯಲ್ಲಿ ಭಾಗವಹಿಸುವುದರೊಂದಿಗೆ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದರು. ಜವಾಹರ್ಲಾಲ್ ನೆಹರು ಅವರು ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ್ದು ಹೋಮ್ ರೂಲ್ ಚಳುವಳಿಯ ಮೂಲಕ. ಅಷ್ಟೇ ಅಲ್ಲದೆ 1920ರಲ್ಲಿ ಅಸಹಕಾರ ಚಳುವಳಿಯೂ ನಡೆದಿತ್ತು. ಆ ಅಸಹಕಾರ ಚಳುವಳಿಯಲ್ಲೂ ಸಹ ಜವಾಹರ್ಲಾಲ್ ನೆಹರು ಅವರು ಸಕ್ರಿಯವಾಗಿ ಭಾಗವಹಿಸಿದರು. ಗಾಂಧೀಜಿಯವರು ಆರಂಭಿಸಿದ್ದ ಅಸಹಕಾರ ಚಳುವಳಿಯ ಬಗ್ಗೆ ನಾವು ಈಗಾಗಲೇ ತಿಳಿದಿದ್ದೀವಿ ಅಲ್ಲೋ ಮಕ್ಕಳೇ. ಅಸಹಕಾರ ಚಳುವಳಿ 1920ರಲ್ಲಿ ಆರಂಭ ಆಯಿತು. ಅಸಹಕಾರ ಚಳುವಳಿಯು ಅನೇಕ ಕಾರ್ಯಕ್ರಮಗಳನ್ನು ಹೊಂದಿತ್ತು. ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಅನೇಕ ಬೆಳವಣಿಗೆಗಳಾದವು. ನಂತರ ಚೌರಿ ಚೌರ ಘಟನೆಯ ನಂತರ ಅಸಹಕಾರ ಚಳುವಳಿಯನ್ನು ಗಾಂಧೀಜಿಯವರು ಹಿಂತೆಗೆದುಕೊಂಡರು ಅನ್ನೋದನ್ನು ಸಹ ನಾವು ನೋಡಿದ್ದೆವು. ಅಂತಹ ಅಸಹಕಾರ ಚಳುವಳಿಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಭಾಗವಹಿಸಿದರು. ಹಾಗೆ 1929ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೆಯುತ್ತೆ. ಎಲ್ಲಿ ಅಂದರೆ ಲಾಹೋರ್ನಲ್ಲಿ ಅಧಿವೇಶನ ನಡೆಯುತ್ತೆ. ಆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದು ಜವಾಹರ್ಲಾಲ್ ನೆಹರು ಅವರು. ಹೀಗೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಸಕ್ರಿಯವಾಗಿ ಭಾಗವಹಿಸಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆದರೆ ನೆಹರು ಅವರಿಗೆ ಅವರದೇ ಆದಂಥ ಕೆಲವೊಂದು ಚಿಂತನೆಗಳಿದ್ದವು. ನೆಹರು ಅವರು ತಮ್ಮ ಚಿಂತನೆಗಳನ್ನು ಭಾರತದ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ಜಾರಿಗೆ ತಂದಿದ್ದರಿಂದಾಗಿ ಭಾರತದ ರಾಜಕೀಯ ಚಟುವಟಿಕೆಗಳು ಹೊಸ ರೂಪವನ್ನು ಪಡೆದುಕೊಂಡವು.
ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಚಿಂತನೆಗಳಲ್ಲಿ ಒಂದು ರೀತಿಯ ಸಮಾನತೆಯ ಅಂಶಗಳಿದ್ದವು. ಹೀಗಾಗಿ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಇವರಿಬ್ಬರು ಜೊತೆಯಾಗಿ ಒಂದು ಹೊಸ ಪಕ್ಷವನ್ನು ಸ್ಥಾಪಿಸಿದರು. 1934ರಲ್ಲಿ ಆ ಪಕ್ಷವನ್ನು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಅಂತ ಕರೀತಾರೆ. 1929ರಲ್ಲಿ ನಡೆದಂತಹ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ನೆಹರು ಅವರು ವಹಿಸಿದ್ರು. ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 49ನೇ ಅಧಿವೇಶನದಲ್ಲೂ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರಾಗಿದ್ದರು. ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಕಾಂಗ್ರೆಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿದ್ದ ಸಾಮ್ರಾಜ್ಯಶಾಹಿ ಯುದ್ಧದಿಂದ ದೂರವೇ ಉಳಿಯಬೇಕು ಅಂತ ಸಾರಿದ್ರು. ಭಾರತದ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ಚರಕ ಮತ್ತು ಹರಿಜನ ಎನ್ನುವಂಥ ಚಳುವಳಿಗಳು ಅಂದು ಹೆಚ್ಚು ಪ್ರಚಲಿತದಲ್ಲಿದ್ದವು. ಇವನ್ನು ಗಮನಿಸಿದಂಥ ಜವಾಹರ್ಲಾಲ್ ನೆಹರು ಅವರು ಚರಕ ಮತ್ತು ಹರಿಜನ ಚಳುವಳಿಗಳು ಅಷ್ಟೇನು ಪರಿಣಾಮಕಾರಿಯಾಗಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. 49ನೆಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಚಿಂತನೆಗಳು ಜವಾಹರ್ಲಾಲ್ ನೆಹರು ಅವರಿಗೆ ಇಷ್ಟವಾಗಲಿಲ್ಲ. ಆ ಅಧಿವೇಶನದ ಸಂದರ್ಭದಲ್ಲಿ ಗಾಂಧೀಜಿಯವರ ಚಿಂತನೆಗಳಿಂದ ದೂರ ಸರಿದಂತೆ ಇವರು ಕಂಡುಬಂದರು. ಅಂದರೆ ಸುಭಾಷ್ ಚಂದ್ರ ಬೋಸರಿಗೂ ಸಹ ಗಾಂಧೀಜಿಯವರ ಹೋರಾಟದ ಕ್ರಮ ಇಷ್ಟ ಆಗಿಲ್ಲ ಅನ್ನೋದನ್ನು ನಾವು ಹಿಂದಿನ ತರಗತಿಗಳಲ್ಲಿ ತಿಳಿದುಕೊಂಡಿದ್ದೆವು ಅಲ್ಲೋ ಮಕ್ಕಳೇ. ಅದೇ ರೀತಿಯಾಗಿ ಜವಾಹರ್ಲಾಲ್ ನೆಹರು ಅವರಿಗೂ ಸಹ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹೊಂದಿದ್ದಂಥ ಚಿಂತನೆಗಳು ಜವಾಹರ್ಲಾಲ್ ನೆಹರು ಅವರಿಗೆ ಇಷ್ಟ ಆಗೋದಿಲ್ಲ. ಆದರೂ ಗಾಂಧೀಜಿಯವರ ಬಗ್ಗೆ ಅವರಿಗೆ ಗೌರವ ಕಡಿಮೆ ಆಗಲಿಲ್ಲ. ಗಾಂಧೀಜಿಯವರ ಚಿಂತನೆಗಳು ಇಷ್ಟ ಆಗಲಿಲ್ಲ ಬಿಟ್ಟರೆ ಜವಾಹರ್ಲಾಲ್ ನೆಹರು ಅವರಿಗೆ ಗಾಂಧೀಜಿಯವರ ಬಗ್ಗೆ ಗೌರವ ಕಡಿಮೆ ಆಗಲಿಲ್ಲ. ಮರು ವರ್ಷ ಅಂದರೆ 50ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಹರು ಅವರು ತಮ್ಮ ಸಮಾಜವಾದಿ ಹಾಗೂ ಕಮ್ಯುನಿಸ್ಟ್ ವಿಚಾರಗಳ ಬಗ್ಗೆ ಮೃದು ಧೋರಣೆಯನ್ನು ತಳೆದರು. ಆರಂಭದಲ್ಲಿ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ವಿಚಾರಗಳ ಬಗ್ಗೆ ಕಠಿಣವಾದಂಥ ಧೋರಣೆಯನ್ನು ಹೊಂದಿದ್ದಂತಹ ಜವಾಹರ್ಲಾಲ್ ನೆಹರು ಅವರು 50ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ಮೃದುವಾದ ಧೋರಣೆಯನ್ನು ತಾಳಿದರು. ಇಲ್ಲಿ ಜವಾಹರ್ಲಾಲ್ ನೆಹರು ಅವರನ್ನು ನಾವು ಇಂದಿಗೂ ನೆನೆಸಿಕೊಳ್ಳುವುದಕ್ಕೆ ಮುಖ್ಯವಾದಂಥ ಕಾರಣ ಅವರು ಅನುಸರಿಸಿದಂಥ ಕೆಲವೊಂದು ನೀತಿಗಳು. ಉದಾಹರಣೆಗೆ ಕೈಗಾರಿಕೀಕರಣ. ಜವಾಹರ್ಲಾಲ್ ನೆಹರು ಅವರು ಕೈಗಾರಿಕೀಕರಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದರು. ನವ ಭಾರತದ ಶಿಲ್ಪಿಯಾಗಿ ಕಾಣ್ತಾರೆ. ಇವತ್ತು ಭಾರತ ಈ ಹಂತದವರೆಗೆ ಬರುವುದಕ್ಕೆ ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ಇದೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು ಜವಾಹರ್ಲಾಲ್ ನೆಹರು ಅವರು. ಹೀಗೆ ಕೈಗಾರಿಕೀಕರಣ ಮತ್ತು ನವಭಾರತದ ಶಿಲ್ಪಿಯಾಗಿ ನೆಹರು ಅವರನ್ನು ನಾವು ಕಾಣ್ತೇವೆ. ಉಕ್ಕಿನ ಮನುಷ್ಯ ಅಂತ ಹೆಸರುವಾಸಿಯಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ದೇಶೀ ಸಂಸ್ಥಾನಗಳ ವಿಲೀನೀಕರಣಕ್ಕೆ ನೆಹರು ಅವರು ಕಾರಣರಾದರು. ಭಾರತ ಸ್ವಾತಂತ್ರ್ಯಗೊಂಡ ನಂತರ ಕೆಲವೊಂದು ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನು ಸೇರುವುದಕ್ಕೆ ನಿರಾಕರಿಸಿದವು. ಆದರೆ ಈ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟದೊಂದಿಗೆ ಸೇರಿಸಲು ಯಶಸ್ಸನ್ನು ಕಂಡಿದ್ದು ಉಕ್ಕಿನ ಮನುಷ್ಯ ಅಂತ ಪ್ರಸಿದ್ಧರಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಈ ಒಂದು ಕಾರ್ಯಕ್ಕೆ ನೆರವನ್ನು ನೀಡಿದ್ದು ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರು ದೇಶ ಅಭಿವೃದ್ಧಿ ಹೊಂದಬೇಕು ಅಂದರೆ ಸಣ್ಣ ಅಥವಾ ಮಧ್ಯಮ ಕೈಗಾರಿಕೆಗಳಿಂದ ಸಾಧ್ಯವಿಲ್ಲ. ಬೃಹತ್ ಕೈಗಾರಿಕೆಗಳಿಂದ ಮಾತ್ರ ದೇಶ ಅಭಿವೃದ್ಧಿಯನ್ನು ಕಾಣುತ್ತೆ, ದೇಶ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತೆ ಅನ್ನೋದು ಜವಾಹರ್ಲಾಲ್ ನೆಹರು ಅವರ ನಂಬಿಕೆಯಾಗಿತ್ತು. ಭಾರತವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸುವ ಉದ್ದೇಶದಿಂದ ಜವಾಹರ್ಲಾಲ್ ನೆಹರು ಅವರು ಪಂಚವಾರ್ಷಿಕ ಯೋಜನೆಯನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ. ಪಂಚವಾರ್ಷಿಕ ಯೋಜನೆ ಮೊದಲು ಆರಂಭಗೊಂಡಿದ್ದು ರಷ್ಯಾದಲ್ಲಿ ಜೋಸೆಫ್ ಸ್ಟಾಲಿನ್ ಅವರಿಂದ ಪಂಚವಾರ್ಷಿಕ ಯೋಜನೆ ಆರಂಭಗೊಂಡಿತ್ತು. ಹೀಗೆ ಈ ಪಂಚವಾರ್ಷಿಕ ಯೋಜನೆಯನ್ನು ಭಾರತದಲ್ಲಿ ಜವಾಹರ್ಲಾಲ್ ನೆಹರು ಅವರು ಜಾರಿಗೆ ತಂದರು. ದೇಶದ ಅಭಿವೃದ್ಧಿಯ ಕನಸನ್ನು ಕಂಡಿದ್ರು. ಹೀಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ. ಪಂಚವಾರ್ಷಿಕ ಯೋಜನೆಗಳ ಮೂಲಕ ಮೂಲಭೂತ ಮತ್ತು ಬೃಹತ್ ಕೈಗಾರಿಕೀಕರಣಕ್ಕೆ ಚಾಲನೆ ನೀಡಿದರು. ವಿಶ್ವದಲ್ಲಿ ಭಾರತ ಬಲಿಷ್ಠ ರಾಷ್ಟ್ರವಾಗಬೇಕಾದರೆ ಅಣುಶಕ್ತಿಯನ್ನು ಹೊಂದಿರಬೇಕೆನ್ನುವಂಥದ್ದು ಜವಾಹರ್ಲಾಲ್ ನೆಹರು ಅವರ ಒಂದು ಯೋಜನೆಯಾಗಿತ್ತು. ಈ ಒಂದು ಉದ್ದೇಶದಿಂದ
H.G. ಬಾಬಾ ಅವರ ನೇತೃತ್ವದಲ್ಲಿ ಭದ್ರ ತಳಹದಿಯನ್ನು ರೂಪಿಸಿದರು. H.G. ಬಾಬಾ ಅವರ ನೆರವಿನೊಂದಿಗೆ ಭಾರತವನ್ನು ಬಲಿಷ್ಠವಾದ ಅಣುಶಕ್ತಿ ರಾಷ್ಟ್ರವನ್ನಾಗಿ ಜವಾಹರ್ಲಾಲ್ ನೆಹರು ಅವರು ರೂಪಿಸಿದರು. 1945ರಲ್ಲಿ ಎರಡನೇ ಮಹಾಯುದ್ಧ ಕೊನೆಗೊಂಡಿತು. ಆದರೆ ಎರಡನೇ ಮಹಾಯುದ್ಧ ಕೊನೆಗೊಂಡಂಥ ಸಂದರ್ಭದಲ್ಲಿ ಜಗತ್ತು ಎರಡು ಗುಂಪುಗಳಾಗಿ ವಿಭಜನೆಗೊಂಡವು. ಒಂದು ಅಮೇರಿಕ ನೇತೃತ್ವದ ಗುಂಪು, ಮತ್ತೊಂದು ರಷ್ಯಾ ನೇತೃತ್ವದ ಗುಂಪು. ಆದರೆ ಜವಾಹರ್ಲಾಲ್ ನೆಹರು ಅವರು ಈ ಎರಡೂ ಬಣಗಳಿಗೆ ಸೇರಿರಲ್ಲ. ಈ ಎರಡೂ ಬಣಗಳಿಂದ ದೂರವೇ ಉಳಿದು ಒಂದು ಹೊಸ ನೀತಿಯನ್ನು ಅನುಸರಿಸಿದರು. ಅದನ್ನು ನಾವು ಅಲಿಪ್ತ ನೀತಿ ಅಂತ ಕರಿತೀವಿ. ಅಲಿಪ್ತ ನೀತಿ ಅಂದರೆ ಜಗತ್ತು ಎರಡು ಗುಂಪುಗಳಾಗಿ ವಿಭಜನೆಗೊಂಡಂಥ ಸಂದರ್ಭದಲ್ಲಿ ಯಾವುದೇ ಗುಂಪಿಗೂ ಸೇರದೆ ಪ್ರತ್ಯೇಕ ನೀತಿಯನ್ನು ಅನುಸರಿಸುವುದನ್ನು ಅಲಿಪ್ತ ನೀತಿ ಅಂತ ಕರಿತೀವಿ. ಹಾಗೆ ಜವಾಹರ್ಲಾಲ್ ನೆಹರು ಅವರು ಚೀನಾದ ಪ್ರಧಾನಿಯಾದಂತಹ ಚೌವೆನ್ ಲಾಯ್ ಅವರೊಂದಿಗೆ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ರು. ಆ ಮೂಲಕ ಶಾಂತಿ ಸಹಬಾಳ್ವೆಯ ಸೂತ್ರಗಳನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಕಾರಣರಾದರು. ಸ್ವಾತಂತ್ರ್ಯ ನಂತರ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ದೇಶಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ನಾವು ಗಮನಿಸಬೇಕಾಗತ್ತೆ. ಹಾಗೆ ಭಾರತದ ಅಭಿವೃದ್ಧಿಗೆ ಜವಾಹರ್ಲಾಲ್ ನೆಹರು ಅವರು ನೀಡಿದಂಥ ಕೊಡುಗೆಗಳನ್ನು ನಾವು ಮರೆಯುವುದಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಅಧ್ಯಾಯದ ಮತ್ತೊಂದು ಪ್ರಮುಖವಾದಂಥ ಅಂಶ ಅದು ಮಹಮ್ಮದ್ ಅಲಿ ಜಿನ್ನಾ. ಹೆಸರು ಕೇಳಿದ್ರಲ್ಲ ಮಕ್ಕಳೇ, ಚಿತ್ರ ನೋಡಿ, ಮಹಮ್ಮದ್ ಅಲಿ ಜಿನ್ನಾ ಕಾಣಿಸ್ತಾ ಇದೆ. ಇವ್ರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. 1906ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಮಹಮ್ಮದ್ ಅಲಿ ಜಿನ್ನಾ ಅವರು ಸೇರಿದರು. ಆದರೆ ಆರಂಭದಲ್ಲಿ ಇವರು ದಾದಾಬಾಯಿ ನವರೋಜಿಯವರ ಖಾಸಗಿ ಕಾರ್ಯದರ್ಶಿಯಾಗಿಯೂ ಕೆಲಸ ನಿರ್ವಹಿಸ್ತಾ ಇದ್ರು. ದಾದಾಬಾಯಿ ನವರೋಜಿ ಗೊತ್ತಿದೆಯಲ್ಲ ಮಕ್ಕಳೇ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಿಮ್ಗೆ ಗೊತ್ತೇ ಇದೆ. 1885ರಲ್ಲಿ ಸ್ಥಾಪನೆ ಆಯಿತು. WC ಬ್ಯಾನರ್ಜಿಯವರು ಇದರ ಮೊದಲ ಅಧ್ಯಕ್ಷರು. ದಾದಾಬಾಯಿ ನವರೋಜಿ ಅವರ ಬಗ್ಗೆಗೂ ಸಹ ನೀವು ತಿಳಿದುಕೊಂಡಿದ್ದೀರಿ. ದಾದಾಬಾಯಿ ನವರೋಜಿಯವರು ಪ್ರಮುಖ ಮಂದಗಾಮಿ ನಾಯಕರು. 7ನೇ ಅಧ್ಯಾಯದಲ್ಲಿ ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ. ದಾದಾಬಾಯಿ ನವರೋಜಿಯವರು ಪ್ರತಿಪಾದಿಸಿದ ಸಿದ್ಧಾಂತ ಸಂಪತ್ತಿನ ಪ್ರವಾಹ ಸಿದ್ಧಾಂತ ಅಲ್ವಾ? ಈ ದಾದಾಬಾಯಿ ನವರೋಜಿಯವರ ಖಾಸಗಿ ಕಾರ್ಯದರ್ಶಿಯಾಗಿ ಮಹಮ್ಮದ್ ಅಲಿ ಜಿನ್ನಾ ಅವರು ಕಾರ್ಯನಿರ್ವಹಿಸಿದ್ರು. ಅಷ್ಟೇ ಅಲ್ಲದೆ ನೋಡಿ, ತಿಲಕರ ವಿರುದ್ಧದ ಮೊಕದ್ದಮೆಗಳ ಸಂದರ್ಭದಲ್ಲಿ ಅವರ ಪರ ವಹಿಸಿದ್ದರಿಂದ ಇದು ಜಿನ್ನಾರಿಗೆ ಅತೀವ ಪ್ರಶಂಸೆಯನ್ನು ತಂದುಕೊಡ್ತು. ತಿಲಕರು ಅಂದರೆ ಯಾರು? ಬಾಲಗಂಗಾಧರ್ ತಿಲಕ್ ಅವರ ವಿರುದ್ಧ ಇದ್ದಂತಹ ಕೇಸ್ ಅಥವಾ ಮೊಕದ್ದಮೆಗಳ ಸಂದರ್ಭದಲ್ಲಿ ತಿಲಕರ ಪರವಾಗಿ ಇವರು ಕೆಲಸ ಮಾಡಿದ್ರು. ಅದರಲ್ಲಿ ಯಶಸ್ಸನ್ನು ಕಂಡರು. ಹೀಗಾಗಿ ಮಹಮ್ಮದ್ ಅಲಿ ಜಿನ್ನಾ ಅವರಿಗೆ ಒಳ್ಳೆಯ ಹೆಸರು ಬರುತ್ತೆ, ಪ್ರಶಂಸೆ ಸಿಕ್ತು, ಪ್ರಸಿದ್ಧರಾದರು. ಮಹಮ್ಮದ್ ಅಲಿ ಜಿನ್ನಾ ಆರಂಭದಲ್ಲಿ ಕಾಂಗ್ರೆಸ್ನ ಜೊತೆಗೆ ದಾದಾಬಾಯಿ ನವರೋಜಿಯವರ ಜೊತೆಗೆ ಬಾಲಗಂಗಾಧರ್ ತಿಲಕ್ ಅವರ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಹೋಮ್ ರೂಲ್ ಲೀಗನ್ನು ಸೇರಿದರು. 1916ರ ಅನೇಕ ಸಮಾವೇಶಗಳಲ್ಲಿ ಹಿಂದೂ ಮತ್ತು ಮಹಮ್ಮದಿಯರ ನಡುವಿನ ಏಕತೆ ಅಗತ್ಯವನ್ನು ತಿಳಿಸಿದರು. ಆರಂಭದಲ್ಲಿ ಇವರು ಹಿಂದೂ ಮುಸ್ಲಿಮರ ಐಕ್ಯತೆಗಾಗಿ ಹೋರಾಟವನ್ನು ನಡೆಸಿದರು. ಸ್ವಾತಂತ್ರ್ಯ ಹೋರಾಟದಲ್ಲೂ ಸಹ ಸಕ್ರಿಯವಾಗಿ ಭಾಗವಹಿಸಿದ್ದನ್ನು ನಾವು ಕಾಣ್ತೀವಿ. ನೋಡಿ, ಆರಂಭದಲ್ಲಿ ಮುಸ್ಲಿಂ ಪರ ರಾಜಕಾರಣಿ ಅಂತ ಅವ್ರನ್ನ ಬಿಂಬಿತವಾಗಿದ್ದರಿಂದಾಗಿ ಬ್ರಿಟಿಷರನ್ನು ವಿರೋಧಿಸ್ತಾರೆ. ಬ್ರಿಟಿಷರು ಜಾರಿಗೆ ತಂದಂಥ ರೌಲತ್ ಕಾಯ್ದೆಯನ್ನು ವಿರೋಧಿಸಿದರು. ನಾವೀಗಾಗಲೇ ಅಧ್ಯಯನ ಮಾಡಿದ್ವಿ ಮಕ್ಕಳೇ. ರೌಲತ್ ಕಾಯ್ದೆ ಯಾಕೆ ಆರಂಭ ಆಯಿತು? ಭಾರತೀಯರನ್ನು ಹತ್ತಿಕ್ಕೋ ಉದ್ದೇಶದಿಂದ, ಭಾರತೀಯರ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋ ಉದ್ದೇಶದಿಂದ ರೌಲತ್ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತಂದರು. ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಭಾರತೀಯರು ಹೋರಾಟವನ್ನು ನಡೆಸಿದರು. ಎಲ್ಲಿ? ಜಲಿಯನ್ ವಾಲಾ ಬಾಗ್ನಲ್ಲಿ. ಮುಂದೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನಡೀತು ಅನ್ನೋದನ್ನು ನೀವು ನೋಡ್ತೀರಿ ಅಲ್ವಾ? ಈಗಾಗಲೇ ನಾವು ಇದನ್ನು ತಿಳಿದುಕೊಂಡಿದ್ದೆವು. ರೌಲತ್ ಕಾಯ್ದೆಯನ್ನು ಮಹಮ್ಮದ್ ಅಲಿ ಜಿನ್ನಾ ಕೂಡ ವಿರೋಧಿಸಿದ್ದು ಮಾತ್ರವಲ್ಲದೆ ತಮ್ಮ ಕೇಂದ್ರೀಯ ಶಾಸನ ಸಲಹಾ ಸಮಿತಿಗೆ ರಾಜೀನಾಮೆ ಕೊಟ್ಟರು. ಹೀಗಾಗಿ ಆರಂಭದಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಓರ್ವ ದೇಶಭಕ್ತನಂತೆ ಕಾಣ್ತಾರೆ. ದುಂಡು ಮೇಜಿನ ಸಮಿತಿಗಳಲ್ಲಿ ಜಿನ್ನಾ ತಾನೊಬ್ಬ ರಾಷ್ಟ್ರೀಯವಾದಿ ಮುಸಲ್ಮಾನನೆಂದು ಘೋಷಿಸಿಕೊಂಡರು. ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಆ ಮೂಲಕ ತಾನೋರ್ವ ರಾಷ್ಟ್ರೀಯವಾದಿ ಮುಸಲ್ಮಾನ ಅಂತ ಘೋಷಿಸಿಕೊಳ್ತಾರೆ. 1937ರಲ್ಲಿ ಭಾರತದಲ್ಲಿ ಚುನಾವಣೆ ನಡೀತು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಮ್ಮಿಶ್ರ ಸರ್ಕಾರ ರೂಪಿಸುವುದಕ್ಕೆ ವಿಫಲವಾದಾಗ ಜಿನ್ನಾ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿಕೊಂಡರು.
ಆರಂಭದಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಮತ್ತು ಕಾಂಗ್ರೆಸ್ನ ಜೊತೆ ಉತ್ತಮವಾದಂಥ ಸಂಬಂಧಗಳಿದ್ದು, ಆದರೆ 1937ರಲ್ಲಿ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಟ್ಟಾಗಿ ಸರ್ಕಾರ ಮಾಡಬೇಕನ್ನುವಂಥದ್ದು ಮಹಮ್ಮದ್ ಅಲಿ ಜಿನ್ನಾ ಅವರ ಉದ್ದೇಶವಾಗಿತ್ತು. ಆದರೆ ಯಾವಾಗ ಜಿನ್ನಾ ಈ ಸರ್ಕಾರವನ್ನು ರಚಿಸುವಲ್ಲಿ ವಿಫಲರಾಗ್ತಾರೋ ಆಗ ಜಿನ್ನಾ ಕಾಂಗ್ರೆಸ್ ವಿರುದ್ಧವಾದಂತಹ ಕೆಲಸಗಳನ್ನು ಮಾಡುವುದಕ್ಕೆ ಆರಂಭಿಸಿದರು. ಬ್ರಿಟಿಷರು ಸ್ವಾತಂತ್ರ್ಯ ನೀಡುವ ಸಂದರ್ಭ ಹತ್ತಿರ ಆಗ್ತಾ ಇದ್ದಂತೆ ಜಿನ್ನಾ ಪಾಕಿಸ್ತಾನ ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟರು. ಬೇಡಿಕೆ ಇಟ್ಟಿದ್ದಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ತಮ್ಮ ಬೇಡಿಕೆಯನ್ನು ತೀವ್ರಗೊಳಿಸಿದರು. ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯುವ ಸಮಯದಲ್ಲಿ ದೇಶವನ್ನು ವಿಭಜಿಸಿ ಪಾಕಿಸ್ತಾನವನ್ನು ಪಡೆದರು. ಹೀಗೆ ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ದೇಶವನ್ನು ವಿಭಜಿಸುವಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಯಶಸ್ಸನ್ನು ಕಾಣ್ತಾರೆ. ತಮ್ಮ ಕನಸಿನ ಕೂಸಾದಂತಹ ಪಾಕಿಸ್ತಾನವನ್ನು ಪಡೆಯುವಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಯಶಸ್ಸನ್ನು ಕಾಣ್ತಾರೆ. ಇದಿಷ್ಟು ಮಹಮ್ಮದ್ ಅಲಿ ಜಿನ್ನಾ ಅವರ ಪಾತ್ರ. ಈ ಅಧ್ಯಾಯದ ಕೊನೆಯ ಮುಖ್ಯ ಅಂಶ ಅದು ಭಾರತದ ವಿಭಜನೆ. ವಿಭಜನೆ ಅಂದರೆ ಗೊತ್ತೇ ಇದೆ ಮಕ್ಕಳು. ವಿಭಜನೆ ಅಂದ್ರೇನು? ವಿಭಾಗವಾಗುವಂಥದ್ದು ಅಲ್ವಾ? ಅಖಂಡ ಭಾರತವನ್ನು ವಿಭಜಿಸುವಂಥದ್ದು. ಅದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಮಕ್ಕಳೇ. ನಿಮ್ಗೆ ಗೊತ್ತಿರ್ಬೋದು ಮಕ್ಕಳೇ, ಸ್ವಾತಂತ್ರ್ಯ ಚಳುವಳಿಯ ಉದ್ದಕ್ಕೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಖಂಡ ರಾಷ್ಟ್ರದ ಕಲ್ಪನೆಯನ್ನು ಹೊಂದಿತ್ತು. ಸ್ವಾತಂತ್ರ್ಯ ಚಳುವಳಿ ಇತಿಹಾಸವನ್ನು ನೀವು ಗಮನಿಸಿದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದೇ ರಾಷ್ಟ್ರದ ಕಲ್ಪನೆಯನ್ನು ಹೊಂದಿತ್ತು. ಯಾವುದೇ ಕಾರಣಕ್ಕೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ದೇಶದ ವಿಭಜನೆಗೆ ಒತ್ತಾಯಿಸಲಿಲ್ಲ. ಆದರೆ ಮಹಮ್ಮದ್ ಅಲಿ ಜಿನ್ನಾ ಅವರು ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮಂಡಿಸುತ್ತಲೇ ಬಂದಿದ್ದರು. ಆರಂಭದಿಂದಲೂ ಮಹಮ್ಮದ್ ಅಲಿ ಜಿನ್ನಾ ಅವರ ಉದ್ದೇಶ ಏನಾಗಿತ್ತು ಅಂದರೆ ಭಾರತದಲ್ಲಿದ್ದಂಥ ಮುಸ್ಲಿಮರಿಗೆ ಪ್ರತ್ಯೇಕವಾದಂಥ ಒಂದು ದೇಶವನ್ನು ಹುಟ್ಟು ಹಾಕುವಂಥದ್ದು ಮಹಮ್ಮದ್ ಅಲಿ ಜಿನ್ನಾ ಅವರ ಉದ್ದೇಶವಾಗಿತ್ತು. 1940ರಲ್ಲಿ ನಡೆದ ಮುಸ್ಲಿಂ ಲೀಗ್ನ ಲಾಹೋರ್ ಅಧಿವೇಶನದಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಹಿಂದೂ ಮತ್ತು ಮುಸ್ಲಿಮರು ಒಂದು ದೇಶವಾಗಲು ಸಾಧ್ಯವೇ ಇಲ್ಲ ಅಂತ ಘೋಷಿಸಿದರು. ಎರಡನೇ ಮಹಾಯುದ್ಧ ಮುಗಿದು ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕಾಣಿಸ್ತಿದೆ ನೋಡಿ ಮಕ್ಕಳೇ, ಲೇಬರ್ ಪಕ್ಷದ ನೇತೃತ್ವವನ್ನು ವಹಿಸಿದ್ದು ಆಟ್ಲೆ ಅವರು ನೇತೃತ್ವವನ್ನು ವಹಿಸ್ತಾರೆ. ಭಾರತದಲ್ಲಿನ ರಾಜಕೀಯ ಬಿಕ್ಕಟ್ಟನ್ನು ಶಮನಗೊಳಿಸುವಂಥ ಕ್ರಮಗಳನ್ನು ಲೇಬರ್ ಪಕ್ಷ ಕೈಗೊಳ್ತು. ಭಾರತದಲ್ಲಿ ಆಗಲೇ ಭಾರತದ ವಿಭಜನೆಗೆ, ಒಂದು ಕಡೆ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ತೀವ್ರಗೊಳ್ತಾ ಇದ್ದರೆ ಮತ್ತೊಂದು ಕಡೆ ಭಾರತದ ವಿಭಜನೆಗೆ ತೀವ್ರವಾದಂಥ ಹೋರಾಟಗಳು ನಡೀತಾ ಇದ್ದವು. ಇದೇ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ಮುಗಿದು ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಭಾರತದಲ್ಲಿ ಅಂದು ನಡೆಯುತ್ತಿದ್ದಂತಹ ರಾಜಕೀಯ ಬಿಕ್ಕಟ್ಟನ್ನು ಶಮನಗೊಳಿಸಬೇಕು, ರಾಜಕೀಯ ಬಿಕ್ಕಟ್ಟನ್ನು ಅಂತ್ಯಗೊಳಿಸುವಂಥ ಕ್ರಮವನ್ನು ಲೇಬರ್ ಪಕ್ಷ ಕೈಗೊಂಡಿತ್ತು. ಹಾಗಾಗಿ ಲೇಬರ್ ಪಕ್ಷ ಒಂದು ಆಯೋಗವನ್ನು ಭಾರತಕ್ಕೆ ಕಳುಹಿಸಿಕೊಡುತ್ತೆ. ಆ ಆಯೋಗವನ್ನೇ ನಾವು ಕ್ಯಾಬಿನೆಟ್ ಆಯೋಗ ಅಥವಾ ಕ್ಯಾಬಿನೆಟ್ ನಿಯೋಗ ಅಂತ ಕರಿತೀವಿ. ಕ್ಯಾಬಿನೆಟ್ ನಿಯೋಗದ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಭಾರತಕ್ಕೆ ಸ್ವಯಂ ಅಧಿಕಾರವನ್ನು ನೀಡುವುದು. ಹೀಗಾಗಿ ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಬರುತ್ತೆ. ಭಾರತಕ್ಕೆ ಬಂದಂಥ ಕ್ಯಾಬಿನೆಟ್ ನಿಯೋಗ ಭಾರತದ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ಜೊತೆ ಚರ್ಚೆ ನಡೆಸಿತು. ಅವರಿಬ್ಬರನ್ನ ಭೇಟಿ ಮಾಡಿ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಹಾಗೂ ಭಾರತಕ್ಕೆ ಫೆಡರಲ್ ಮಾದರಿಯ ಸರ್ಕಾರವನ್ನು ನೀಡುವುದಾಗಿ ಸೂಚಿಸಿತು. ಅಷ್ಟೇ ಅಲ್ಲದೆ ಸಂವಿಧಾನ ರಚನಾ ಸಭೆ ಕರೆಯುವುದಾಗಿ ಮತ್ತು ಮಧ್ಯಂತರ ರಾಷ್ಟ್ರೀಯ ಸರ್ಕಾರವನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು. ಇವೆಲ್ಲವುಗಳು ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳು. ಭಾರತಕ್ಕೆ ಫೆಡರಲ್ ಮಾದರಿ ಸರ್ಕಾರ ಕೊಡೋದು, ಸಂವಿಧಾನ ರಚನಾ ಸಭೆಯನ್ನು ಕರೆಯುವಂಥದ್ದು ಮತ್ತು ಮಧ್ಯಂತರ ರಾಷ್ಟ್ರೀಯ ಸರ್ಕಾರವನ್ನು ಸ್ಥಾಪಿಸುವಂತಹ ಶಿಫಾರಸುಗಳನ್ನು ಕ್ಯಾಬಿನೆಟ್ ಆಯೋಗ ಮಾಡುತ್ತೆ. ಆದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮಧ್ಯಂತರ ಸರ್ಕಾರ ರಚಿಸುವಂಥ ವಿಚಾರದಲ್ಲಿ ಭಿನ್ನತೆ ಉಂಟಾಯಿತು. ಮಧ್ಯಂತರ ಸರ್ಕಾರವನ್ನು ಮಹಮ್ಮದ್ ಅಲಿ ಜಿನ್ನಾ ಅವರು ಕಾಂಗ್ರೆಸ್ನ ಜೊತೆ ಸೇರಿ ಸರ್ಕಾರವನ್ನು ರಚಿಸುವಂಥ ಉದ್ದೇಶವನ್ನು ಹೊಂದಿದ್ದರು. ಆದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮಧ್ಯಂತರ ಸರ್ಕಾರವನ್ನು ರಚಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನತೆ ಉಂಟಾಗುತ್ತೆ, ಘರ್ಷಣೆ ಉಂಟಾಗುತ್ತೆ. ಆಗ ಮಹಮ್ಮದ್ ಅಲಿ ಜಿನ್ನಾ ಅವರು ನೇರ ಕಾರ್ಯಾಚರಣೆಯ ದಿನಕ್ಕೆ ಕರೆ ನೀಡಿದರು. ನೇರ ಕಾರ್ಯಾಚರಣೆಯ ದಿನದ ಉದ್ದೇಶ
ಮುಸ್ಲಿಮರಿಗಾಗಿ ಪ್ರತ್ಯೇಕವಾದಂಥ ರಾಷ್ಟ್ರ ಮಾಡುವುದು. ಇದಕ್ಕೆ ಕರೆ ನೀಡಿದ್ದು ಮಹಮ್ಮದ್ ಅಲಿ ಜಿನ್ನಾ ಅವರು 1946ರ ಆಗಸ್ಟ್ 16ರಂದು. ಇಂಗ್ಲೀಷ್ನಲ್ಲಿ ಇದನ್ನು ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ ಕರಿತೀವಿ. ಡೈರೆಕ್ಟ್ ಆ್ಯಕ್ಷನ್ ಡೇ ಅಥವಾ ನೇರ ಕಾರ್ಯಾಚರಣೆ ದಿನಕ್ಕೆ ಮಹಮ್ಮದ್ ಅಲಿ ಜಿನ್ನಾ ಅವರು ಕರೆ ನೀಡಿದರು. ಉದ್ದೇಶ ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರವಾದ ಪಾಕಿಸ್ತಾನವನ್ನು ರಚಿಸುವಂತಹದ್ದು. ಆದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮಧ್ಯಂತರ ಸರ್ಕಾರ ರಚಿಸುವ ವಿಚಾರದಲ್ಲಿ ಭಿನ್ನತೆ ಉಂಟಾಯಿತು. ಮಹಮ್ಮದ್ ಅಲಿ ಜಿನ್ನಾ ಅವರು ಕಾಂಗ್ರೆಸ್ ಜೊತೆ ಸೇರಿ ಮಧ್ಯಂತರ ಸರ್ಕಾರವನ್ನು ರಚಿಸುವಂತಹ ಒಂದು ಯೋಜನೆಯನ್ನು ಹೊಂದಿದ್ರು. ಆದರೆ ಅದು ವಿಫಲವಾದಾಗ ಕಾಂಗ್ರೆಸ್ನಿಂದ ಹೊರ ನಡೆದು ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಘೋಷಣೆ ಮಾಡ್ತಾರೆ. ಅಷ್ಟಕ್ಕೆ ಅವರು ಸುಮ್ಮನಿರೋದಿಲ್ಲ, ನೇರ ಕಾರ್ಯಾಚರಣೆಯ ದಿನಕ್ಕೂ ಸಹ ಕರೆ ನೀಡಿದರು. ನೇರ ಕಾರ್ಯಾಚರಣೆಯ ದಿನ ಅಂದರೆ ಎಲ್ಲ ಮುಸ್ಲಿಮರನ್ನು ಒಂದುಗೂಡಿಸಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಸ್ಥಾಪನೆ ಆಗುವವರೆಗೂ ಹೋರಾಟವನ್ನು ನಿಲ್ಲಿಸಬಾರದು ಅಂತ ನೇರ ಕಾರ್ಯಾಚರಣೆಯ ದಿನಕ್ಕೆ ಕರೆ ನೀಡಿದರು. 1946ರ ಆಗಸ್ಟ್ 16ರಂದು ನೇರ ಕಾರ್ಯಾಚರಣೆಯಿಂದಾಗಿ ದೇಶದಾದ್ಯಂತ ಕೋಮು ಗಲಭೆಗಳು ನಡೆದವು. ಹಿಂದೂ ಮುಸ್ಲಿಮರ ನಡುವಿನ ಸಂಘರ್ಷ ತೀವ್ರಗೊಂಡಿತು. ಅದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನದ ಸಭೆಯನ್ನು ಕರೆಯಲಾಗಿತ್ತು. ಈ ಸಂವಿಧಾನ ಸಭೆಯಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸಲೇ ಇಲ್ಲ. ಆಗಲೇ ಮುಸ್ಲಿಂ ಲೀಗ್ಗೆ ಭಾರತೀಯರ ಬಗೆಗೆ, ಭಾರತದ ಬಗೆಗೆ ವೈರತ್ವದ ಭಾವನೆಗಳು ಹುಟ್ಟುಕೊಂಡಿದ್ದವು. ಭಾರತೀಯರು ನಡೆಸಿದಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸಲಿಲ್ಲ. ಹೀಗಾಗಿ ಸಂವಿಧಾನ ಸಭೆಯಲ್ಲೂ ಸಹ ಮುಸ್ಲಿಂ ಲೀಗ್ ಭಾಗವಹಿಸಲಿಲ್ಲ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ನಡುವಣ ಸಂಬಂಧ ತೀರ ಹದಗೆಟ್ಟಿತ್ತು. ಆ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಶೀಘ್ರವಾಗಿ ಅಧಿಕಾರ ಹಸ್ತಾಂತರಿಸುವುದಾಗಿ ತಿಳಿಸಿ 1946ರ ಮಾರ್ಚ್ನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ಭಾರತಕ್ಕೆ ವೈಸರಾಯಾಗಿ ಕಳುಹಿಸಿತು. ಭಾರತಕ್ಕೆ ಆದಷ್ಟು ಬೇಗ ಸ್ವಾತಂತ್ರ್ಯವನ್ನು ನೀಡಬೇಕು, ಅಧಿಕಾರವನ್ನು ಹಸ್ತಾಂತರಿಸಬೇಕು ಅಂತ ಬ್ರಿಟನ್ನಲ್ಲಿದ್ದಂಥ ಸರ್ಕಾರ ಲಾರ್ಡ್ ಮೌಂಟ್ ಬ್ಯಾಟನನ್ನು ವೈಸರಾಯಾಗಿ ಭಾರತಕ್ಕೆ ಕಳುಹಿಸಿಕೊಟ್ಟಿತು. ಹೀಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಬರ್ತಾನೆ. ಬ್ಯಾಟನ್ ಅವರು ಭಾರತಕ್ಕೆ ಬಂದು ಗಾಂಧೀಜಿಯವರನ್ನ ಭೇಟಿ ಮಾಡ್ತಾರೆ, ಮಹಮ್ಮದ್ ಅಲಿ ಜಿನ್ನಾ ಅವ್ರನ್ನ ಭೇಟಿ ಮಾಡ್ತಾರೆ, ಮತ್ತಿತರ ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸಿ ಅಂತಿಮವಾಗಿ ಭಾರತವನ್ನು ವಿಭಜಿಸುವ ಯೋಜನೆಯನ್ನು ರೂಪಿಸಿದರು. ಒಂದು ಕಡೆ ಮುಸ್ಲಿಂ ಲೀಗ್ನ ತೀವ್ರವಾದಂತಹ ಹೋರಾಟಕ್ಕೆ ಮಣಿದು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತವನ್ನು ವಿಭಜಿಸುವ ಯೋಜನೆಯನ್ನು ರೂಪುಗೊಂಡರು. ಭಾರತವನ್ನು ವಿಭಜಿಸುವುದಕ್ಕಾಗಿ, ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವ ಉದ್ದೇಶಕ್ಕಾಗಿ 1947ರ ಜುಲೈನಲ್ಲಿ ಭಾರತ ಸ್ವಾತಂತ್ರ್ಯ ಮಸೂದೆಯು ಕಾಯ್ದೆಯ ರೂಪವನ್ನು ತಾಳುತ್ತೆ. ಎಲ್ಲ ಸಿದ್ಧತೆಗಳು ಆರಂಭಗೊಂಡವು. ಈ ಕಾಯ್ದೆಯ ಪ್ರಕಾರ 1947ರ ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಎನ್ನುವಂತಹ ಎರಡು ಪ್ರತ್ಯೇಕ ರಾಷ್ಟ್ರಗಳು ಉದಯವಾದವು. ಒಂದು ಕಡೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಮತ್ತೊಂದು ಕಡೆ ಭಾರತ ಎರಡು ಭಾಗಗಳಾಯಿತು. ಒಂದು ಪಾಕಿಸ್ತಾನ, ಮತ್ತೊಂದು ಭಾರತ. ಪಾಕಿಸ್ತಾನದ ಉದಯಕ್ಕೆ ಮುಖ್ಯ ಕಾರಣವಾದದ್ದು ಮಹಮ್ಮದ್ ಅಲಿ ಜಿನ್ನಾ ಅವರು. ಈ ಎರಡು ರಾಷ್ಟ್ರಗಳ ನಡುವಿನ ಗಡಿಯನ್ನು ನಾವು ರ್ಯಾಡ್ಕ್ಲಿಫ್ ಗಡಿ ಅಂತ ಕರಿತೀವಿ. ಈ ರ್ಯಾಡ್ಕ್ಲಿಫ್ ಗಡಿ ಎನ್ನುವಂಥದ್ದನ್ನು ರ್ಯಾಡ್ಕ್ಲಿಫ್ ಆಯೋಗ ಎರಡು ದೇಶಗಳ ಗಡಿಯನ್ನು ಗುರುತಿಸಿತು. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಣ ಗಡಿಯನ್ನು ನಾವು ರ್ಯಾಡ್ಕ್ಲಿಫ್ ಗಡಿ ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಜಿಸುತ್ತದೆ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು. ಈಗಾಗಲೇ ನಾವು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕೊಡುಗೆಗಳ ಬಗ್ಗೆ ನೋಡಿದ್ವಿ ಅಲ್ವ ಮಕ್ಕಳೇ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಆದರೆ ಇಲ್ಲಿ ಒಂದು ದುರಂತ ನಡೆದು ಹೋಯಿತು. ಸ್ವಾತಂತ್ರ್ಯ ಸಿಕ್ಕಿದ ಮರು ವರ್ಷ ಅಂದರೆ 1948ರ ಜನವರಿ 30ರಂದು ಪ್ರಾರ್ಥನಾ ಸಭೆಗೆ ನಡೆದು ಹೋಗುತ್ತಿದ್ದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹರಿಕಾರ ಗಾಂಧೀಜಿಯವರನ್ನು ನಾಥುರಾಮ್ ಗೋಡ್ಸೆ ಎಂಬುವನು ಹತ್ಯೆ ಮಾಡಿದನು. ನಾಥುರಾಮ್ ಗೋಡ್ಸೆ ಗಾಂಧೀಜಿಯವರನ್ನು ಹತ್ಯೆ ಮಾಡ್ತಾನೆ. ಹೇ ರಾಮ್ ಅಂತ ಗಾಂಧೀಜಿಯವರು ಕೊನೆಯುಸಿರೆಳೆದರು. 1948 ಜನವರಿ 30ರಂದು ಗಾಂಧೀಜಿಯವರು ಇಹಲೋಕವನ್ನು ತ್ಯಜಿಸಿದರು. ಹೀಗೆ ಭಾರತ ಕಂಡ ಭಾರತದ ರಾಷ್ಟ್ರಪಿತ
ಬಾಪೂಜಿಯವರ ಅಂತ್ಯವಾಯಿತು. ಆದರೆ ಭೌತಿಕವಾಗಿ ಗಾಂಧೀಜಿಯವರನ್ನು ಕೊನೆಗೊಳಿಸಿದರು. ಅವರ ಸಮಾನತೆಯ ಆಶಯಗಳು, ಅವರು ನೀಡಿದ ಮಾನವೀಯ ಸಂವೇದನೆಗಳು, ಭಾವೈಕ್ಯತೆಯ ಕನಸುಗಳು ಮನುಕುಲದ ಆದರ್ಶಗಳಾಗಿ ಉಳಿದಿವೆ. ಹೀಗಾಗಿ ಭಾರತೀಯರೆಲ್ಲರೂ ಕೊನೆ ಉಸಿರಿರುವವರೆಗೂ ಗಾಂಧೀಜಿಯವರನ್ನು ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ತಾರೆ. ಆದರೆ ಭೌತಿಕವಾಗಿ ಗಾಂಧೀಜಿಯವರನ್ನು ಕೊನೆಗಾಣಿಸಿದರೂ ಅವರ ಸಮಾನತೆಯ ಆಶಯಗಳು, ಮಾನವೀಯ ಸಂವೇದನೆಗಳು ಸದಾಕಾಲಕ್ಕೂ ನಾವು ಗಾಂಧೀಜಿಯವರನ್ನು ಸ್ಮರಿಸ್ತೀವಿ. ಯಾಕಂದರೆ ಅವರು ನಮ್ಮ ರಾಷ್ಟ್ರಪಿತ. ಕೊನೆ ಉಸಿರಿರುವವರೆಗೂ ಗಾಂಧೀಜಿಯವರ ಕೊಡುಗೆಗಳನ್ನು, ಈ ದೇಶಕ್ಕೆ ಗಾಂಧೀಜಿಯವರು ನೀಡಿದಂಥ ಕೊಡುಗೆಗಳನ್ನು ಯಾರು ಮರೆಯುವುದಕ್ಕೆ ಸಾಧ್ಯವಿಲ್ಲ ಅಲ್ಲ ಮಕ್ಕಳೇ? ಹಾಗಾದರೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ಈಗ ನೋಡೋಣ ಬನ್ನಿ. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಮೊದಲನೆಯದು, 1929ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು. ಎರಡನೇದು, ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು 1934ರಲ್ಲಿ ಸ್ಥಾಪಿಸಿದವರು. ಮೂರನೇದು, ಭಾರತದ ಮೊದಲ ಗೃಹ ಮಂತ್ರಿ. ನಾಲ್ಕನೇದು, ದಾದಾಬಾಯಿ ನವರೋಜಿಯವರ ಖಾಸಗಿ ಕಾರ್ಯದರ್ಶಿ. ಐದನೇದು, ಬೃಹತ್ ಕೈಗಾರಿಕೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಬಲವಾಗಿ ನಂಬಿದ್ದವರು. ನೋಡಿದ್ರಲ್ಲ ಮಕ್ಕಳೇ ಪ್ರಶ್ನೆಗಳನ್ನು. ಇನ್ನು ಎರಡನೇ ಮೇನ್ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೆಹರೂರವರು ಪ್ರಧಾನಮಂತ್ರಿಯಾದ ನಂತರ ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಭಾರತದ ವಿಭಜನೆಯನ್ನು ವಿವರಿಸಿ. ಮೂರನೇ ಪ್ರಶ್ನೆ, ದೇಶದ ವಿಭಜನೆಯಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಅವರ ಪಾತ್ರವನ್ನು ತಿಳಿಸಿ. ನಾಲ್ಕನೇ ಪ್ರಶ್ನೆ, ನೆಹರೂರವರ ಚಿಂತನೆಗಳು ರಾಜಕೀಯ ಚಟುವಟಿಕೆಗಳಿಗೆ ಹೊಸ ತಿರುವನ್ನು ನೀಡಿದವು ಹೇಗೆ? ಪ್ರಶ್ನೆಗಳನ್ನು ನೋಡಿದ್ರಲ್ಲ ಮಕ್ಕಳೇ? ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಬರೀಬೇಕು. ಮಕ್ಕಳೇ, ಇದುವರೆಗೆ ನಾವು ಇತಿಹಾಸ ವಿಭಾಗದ 8ನೇ ಅಧ್ಯಾಯ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಇವುಗಳ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಶಿಕ್ಷಕರು ನಿಮಗೆ ನೀಡಲಿದ್ದಾರೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.